ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ನಟಿ ರಶ್ಮಿಕಾ ಮಂದಣ್ಣ ಅವರು ಕಳೆದ ವರ್ಷದ ಅತ್ಯಂತದಲ್ಲಿ ಪುಷ್ಪ 2 ಮೂಲಕ ಭಾರಿ ಗೆಲುವು ಪಡೆದುಕೊಂಡಿದ್ದರು. ಈ ವರ್ಷದ ಆರಂಭದಲ್ಲೇ ಬಂದ ವಿಕ್ಕಿ ಕೌಶಲ್ ನಟನೆಯ ಚಾವಾದಿಂದ ರಶ್ಮಿಕಾಗೆ ಬಾಲಿವುಡ್ನಲ್ಲಿ ಮತ್ತೊಂದು ಬಾರಿ ಗೆಲುವು ಸಿಕ್ಕಿತ್ತು. ಆದರೆ ನಂತರ ಬಂದ ಸಲ್ಮಾನ್ ಖಾನ್ ಅವರ ಸಿಕ್ಕಂದರು ಸೋಲಿನ ಸೂಳಿಗೆ ನೂಕಿತ್ತು. ಆದರೆ ಅದನ್ನು ದಾಟಿ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಿದ್ದಾರೆ ರಶ್ಮಿಕಾ. ಆಯುಷ್ಮಾನ್ ಖುರಾನ ಜೊತೆ ರಶ್ಮಿಕಾ ಮಂದಣ್ಣ ನಟಿಸಿರುವ ತಾಮಾ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ರೆಸ್ಪಾನ್ಸ್ ಪಡೆದುಕೊಳ್ಳುತ್ತಿದೆ. ಹೌದು, 5 ದಿನಗಳಲ್ಲಿ ಈ ಚಿತ್ರವು 100 ಕೋಟಿ ರು ಕ್ಲಬ್ಗೆ ಸೇರಿದೆ. ಇದು ಮಾಡೋಕೆ ಫಿಲ್ಮ್ನ ಹಾರರ್ ಕಾಮಿಡಿ ಸರಣಿಯ ಸಿನಿಮಾವಾಗಿದ್ದು, ಈ ಹಿಂದೆ ಬಂದ ಸ್ತ್ರೀ ಬೇಡಿಯ ಸ್ತ್ರೀ 2 ಮತ್ತು ಮುಂಜಾ ಸಿನಿಮಾಗಳು ಗೆದ್ದಿದ್ದವು. ಅದೇ ಸಾಲಿಗೆ ಈಗ ತಾಮಾ ಸೇರಿಕೊಂಡಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಅಕ್ಟೋಬರ್ 21ರಂದು ತೆರೆ ಕಂಡಿದ್ದ ಈ ಸಿನಿಮಾ ಮೊದಲಿಗೆ ಉತ್ತಮ ಆರಂಭವನ್ನೇ ಪಡೆದುಕೊಂಡಿತ್ತು. ಆದರೆ ವಾರದ ಮಧ್ಯದಲ್ಲಿ ಕಲೆಕ್ಷನ್ ಸ್ವಲ್ಪ ಕಡಿಮೆಯಾದರೂ ವೀಕೆಂಡ್ನಲ್ಲಿ ಮತ್ತೆ ಚೇತರಿಕೆ ಕಂಡಿದೆ. ಶನಿವಾರ ಅಕ್ಟೋಬರ್ 25ರಂದು 5ನೇ ದಿನ 13 ಕೋಟಿ ರು ಗಳಿಸಿ ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಒಟ್ಟಾರೆ 78.60 ಕೋಟಿ ರು ಕಲೆಕ್ಷನ್ ಮಾಡಿದೆ. ವಿಶ್ವದಾದ್ಯಂತ ಆಗಿರುವ ಗಳಿಕೆಯನ್ನು ಲೆಕ್ಕ ಹಾಕಿದರೆ ಈ ಮೊತ್ತವು 110 ಕೋಟಿ ರು ದಾಟುತ್ತದೆ. ಮೂಲಗಳ ಪ್ರಕಾರ ಈ ಚಿತ್ರವು 145 ಕೋಟಿ ರು ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿದ್ದು, ಪ್ರೀ ರಿಲೀಸ್ ಬಿಸಿನೆಸ್ನಲ್ಲಿಯೇ ಒಂದಷ್ಟು ಆದಾಯವನ್ನು ಈ ಚಿತ್ರ ಪಡೆದುಕೊಂಡಿದೆ. ಸದ್ಯದ ಮಾಹಿತಿ ಪ್ರಕಾರ ಮೊದಲ 10 ದಿನಗಳಲ್ಲಿ ಈ ಚಿತ್ರದ ಗಳಿಕೆ 200 ಕೋಟಿ ರು ದಾಟಲಿದೆ ಎಂಬ ನಿರೀಕ್ಷೆ ಇದೆ. ಅಂದಹಾಗೆ 2022ರಲ್ಲಿ ತೆರೆ ಕಂಡಂತಹ ವರುಣ್ ಧವನ್ ಮತ್ತು ಕೃತಿ ಸನೋನ್ ಅಭಿನಯದ ಬೇಡಿಯಾ ಸಿನಿಮಾದ 95 ಕೋಟಿ ರು ಲೈಫ್ ಟೈಮ್ ಗಳಿಕೆಯನ್ನು ತಾಮಾ ಚಿತ್ರ ಉಡಿಸ್ ಮಾಡಿದೆ. ಮುಂಜಾ ಸಿನಿಮಾದಲ್ಲಿ 132 ಕೋಟಿ ರು ಗಳಿಕೆಯನ್ನು ಬ್ರೇಕ್ ಮಾಡುವಂತ ರಶ್ಮಿಕಾ ಸಿನಿಮಾ ಮುನ್ನಡೆದಿದೆ. ತಾಮಾ ಚಿತ್ರವನ್ನು ಮುಂಜಾ ಖ್ಯಾತಿಯ ಆದಿತ್ಯ ಸರ್ಪೋತ್ತದಾರ ನಿರ್ದೇಶಿಸಿದ್ದಾರೆ. ಈ ಸಿನಿಮಾದಲ್ಲಿ ರಶ್ಮಿಕಾ ಆಯುಷ್ಮಾನ್ ಜೊತೆಗೆ ನವಾಜುದ್ದೀನ್ ಸಿದ್ದಿಕ್ ಕೂಡ ಮುಖ್ಯ ಪಾತ್ರ ಮಾಡಿದ್ದಾರೆ. ಮಾಡೋಕೋ ಹಾರರ್ ಕಾಮಿಡಿ ಯೂನಿವರ್ಸಲ್ ಸಿನಿಮಾಗಳಾದ ಬೇಡಿಯಾ ನಟ ವರುಣ್ ಧವನ್, ಮುಂಜಾ ಸಿನಿಮಾ ನಟ ಸತ್ಯರಾಜ್, ಸ್ತ್ರೀ ಸಿನಿಮಾ ನಟ ಅಭಿಷೇಕ್ ಬ್ಯಾನರ್ಜಿ ಕೂಡ ತಾಮಾ ಸಿನಿಮಾದಲ್ಲಿ ಅತಿಥಿ ಪಾತ್ರಗಳಾಗಿ ಕಾಣಿಸಿಕೊಂಡಿದ್ದಾರೆ.